the dangerous Coccidia oocysts, ಆಂಪ್ರೋಲಿಯಂ ಪೌಡರ್. ಮತ್ತೊಮ್ಮೆ ಆಂಪ್ರೋಲಿಯಂ ಪೌಡರ್. ನನ್ನ ಅನುಭವದ ಪ್ರಾಮಾಣಿಕ ಮಾಹಿತಿಗಾಗಿ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಇಡೀ ಒಂದು ಕುರಿ ಮಂದೆನೇ ಒಂದು ಅನಾಮಿಕ ಕಾಯಿಲೆಯಿಂದ ಬಳಲ್ತಾ ಇದೆ. ಸುಮಾರು 50ಕ್ಕೂ ಮೇಲ್ಪಟ್ಟು ಪ್ರಾಣಿಗಳು ಸತ್ತಿದ್ದಾವೆ. ಇನ್ನೂ ಮಿಕ್ಕಾದವೆಲ್ಲ ಸಾವಿನ ಅಂಚಿಗೆ ದೂಡಲ್ಪಟ್ಟಿದೆ. ಯಾವುದೇ ಒಂದು ಟ್ರೀಟ್ಮೆಂಟ್ಗೆ ಬಗ್ಗದೆ ಈ ಕಾಯಿಲೆ ಮುಂದುವರಿತಾ ಇದೆ. ಇದಕ್ಕೆ ಪರಿಹಾರ ಕಂಡ್ಕೋಬೇಕು ಅಂತಂದರೆ ಒಂದು ಪ್ರಾಣಿನ ಶಾಂಪಲ್ಗೆ ತಗೊಂಡೋಗ್ಬಿಟ್ಟು ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿಸಿದಾಗ ಮಾತ್ರ ಗೊತ್ತಾಗುತ್ತೆ. ಹಾಗಾಗಿ ಒಂದು ಪ್ರಾಣಿನ ತಗೊಂಡು ಎಲ್ಲಿ ಲ್ಯಾಬೊರೇಟ್ರಿ ಒಂದು ಅವಕಾಶ ಇದೆ ಸಿರಾ, ಅಲ್ಲಿಗೆ ತಗೊಂಡೋಗ್ಬೇಕು ಅಂತಂದು ನಾನು ಏನು ಹೇಳಿದ್ನೋ ಅದೇ ಥರ ಈ ಹುಡುಗರನ್ನ ರೆಡಿ ಮಾಡಿದೆ. ಅದಕ್ಕೂ ಮೊದಲು ಆ ಲ್ಯಾಬೊರೇಟರಿಯಲ್ಲಿ ಒಬ್ಬ ಮೇಡಮ್ ಇದ್ದಾರೆ. ಅವರ ಫೋನ್ ಸಂಪರ್ಕ ತಗೊಂಡು ಯಾವ ಥರ ತರಬೇಕು ಮೇಡಮ್ನವ್ರೆ ಅಂತಂದು ಹೇಳಿದಾಗ ಅವರು ಒಂದು ಸತ್ತ ಪ್ರಾಣಿನ ತಗೊಂಬನ್ನಿ, ಇಲ್ಲಾಂದರೆ ಸಾಧ್ಯವಾದಷ್ಟು ಕಾಯಿಲೆಯಿಂದ ಬಳಲ್ತಾ ಇರುವಂತಹ ಪ್ರಾಣಿನ ಮತ್ತು ಅದರ ಇಕ್ಕೆ ಅಥವಾ ಏನು ಮಲಮೂತ್ರ ವಿಸರ್ಜನೆ ಇರುತ್ತೆ ಅದನ್ನು ತಗೊಂಡು ಬನ್ನಿ ಅಂತಂದು ಅವರು ಸಲಹೆ ಮಾಡಿದ್ರು. ಆದರೆ ಅವತ್ತು ಯಾವುದೇ ಪ್ರಾಣಿ ಸತ್ತಿರಲಿಲ್ಲ. ಸದ್ಯಕ್ಕೆ ಹಿಂದಿನ ದಿವಸ ಮೊದಲುಗೊಂಡು ಸತ್ತ ಎಲ್ಲ ಪ್ರಾಣಿಗಳನ್ನೂ ತಗೊಂಡೋಗಿಬಿಟ್ಟು ಒಂದು ಹಳೇ ಸೇದೋ ಬಾವಿಯಲ್ಲಿ ಎಸೆದ್ಬಿಟ್ಟಿದ್ರು. ಹಂಗಾಗ್ಬಿಟ್ಟು ಆ ಸೇದೋ ಬಾವಿ ಒಂದೊಂದು ಶಾಂಪಲ್ಲು ತಗೊಂಬೋಕ್ಕೆ ಸಾಧ್ಯ ಇರಲಿಲ್ಲ. ಅಲ್ಲಿಗೆ ಹೋದರೆ ಸಾಕು ಗುಪ್ಪಂತ ದುರ್ನಾತ ಬರ್ತಾ ಇರ್ತು. ಹಂಗಾಗ್ಬಿಟ್ಟು ನಾನು ಆ ಹುಡುಗರಿಗೆ ಸಾಧ್ಯವಾದಷ್ಟು ಒಂದು ಬಳಲ್ತಾ ಇರೋದನ್ನೇ ತಗೊಂಡೋಗಿ ಸಾವನ್ನ ತನಕ ಕಾಯೋಕ್ಕಾಗೋದಿಲ್ಲ ಅಂತಂದು ಸಲಹೆ ಮಾಡಿದಾಗ ಅದೇ ಥರ ಆ ಹುಡುಗರು ತಗೊಂಡೋಗ್ಬಿಟ್ರು. ಆದರೆ ದುರಂತ ಅಂದರೆ ಅವರು ತಗೊಂಡೋಗಿ ಅಲ್ಲಿ ಟೆಸ್ಟ್ ಮಾಡಿಸ್ಕೊಂಡು ಇಲ್ಲಿಗೆ ಬರೋಕ್ಕಿಲ್ಲ, ಮತ್ತೊಂದು ಕುರಿ ಆಗಲೇ ಸತ್ತು ಬಿದ್ದಿತ್ತು. ಆ ಹುಡುಗರಿಗೆ ಅಲ್ಲಿ ಟೆಸ್ಟ್ ಮಾಡಿದಂಥ ರೀತಿ, ಅಲ್ಲಿ ಒಬ್ಬ ಏನು ಟೆಸ್ಟ್ ಮೇಡಮ್ ಇದ್ದಾರೆ ಅವರು ಟೆಸ್ಟ್ ಮಾಡಿದ ರೀತಿ ಬಹಳ ಇಷ್ಟ ಆಯಿತು. ಅವರು ಆಗ ಹೇಳಿದ್ರಂತೆ ಸತ್ತ ಪ್ರಾಣಿ ಆಗಿದ್ದರೆ ಇನ್ನೂ ಚೆನ್ನಾಗಿ ರೆಕಗ್ನೈಸ್ ಮಾಡೋಕ್ಕೆ ಅನುಕೂಲ ಆಗ್ತಿತ್ತು ಅಂತಂದು. ಹಿಂಗಾಗ್ಬಿಟ್ಟು ಆ ಹುಡುಗರು ಏನು ಮಾಡಿದ್ಬಿಟ್ಟು ಅಂದರೆ ಆ ಸತ್ತಂಥ ಪ್ರಾಣಿನ ಮಾರನೇ ದಿವಸನೂ ಕೂಡ ಲ್ಯಾಬ್ಗೆ ತಗೊಂಡೋಗ್ಬಿಟ್ರು. ಹೀಗಾಗಿ 2 ಪ್ರಾಣಿಗಳನ್ನ ಟೆಸ್ಟ್ ಮಾಡಿಸ್ಕೊಬಂದರು. ಅವರು ಹೇಳಿದ್ದೇನು ಅಂತಂದರೆ ಅಲ್ಲಿ ಒಂದು ವಾರ ಆಗುತ್ತೆ ರಿಪೋರ್ಟ್ ಮಾಡೋ ಅಷ್ಟೊತ್ತಿಗೆ, ಬೆಂಗಳೂರಿಗೆ ಬೇರೆ ಕಳಿಸ್ಬೇಕು ಅಂತಂದು ಹೇಳಿದ್ರಂತೆ. ಸುಮಾರು ಒಂದು 10 ದಿವಸ ಆಗಿರಬೇಕು. ನಾನು ರಿಪೋರ್ಟ್ಗಾಗಿ ಕಾಯ್ತಾ ಇದ್ದೆ. ನಾನು ಏನಾದರೆ ನನ್ನ ಪರಿಚಯದ ಡಾಕ್ಟರ್ ಮುಖಾಂತರ ಇದೆಲ್ಲ ಲಿಂಕ್ ತಗೊಂಡಿದ್ದನೋ, ಡಾಕ್ಟರ್ ನಾಗಭೂಷಣ ಅಂತಂದು ಪಶುವೈದ್ಯರು, ಅವರು ನನಗೆ ಫೋನ್ಗೆ ವಾಟ್ಸಪ್ನಲ್ಲಿ ಈ ಟೆಸ್ಟೆಡ್ ರಿಪೋರ್ಟ್ನ ಕಳಿಸ್ಕೊಟ್ರು. ಅದನ್ನು ನೋಡಿದಾಗ ನನಗೆ ತುಂಬ ಆಶ್ಚರ್ಯ ಆಗಿಬಿಡ್ತು. ಇಷ್ಟೆಲ್ಲ ಕುರಿಗಳು ಸಾಯ್ತಾ ಇರಬೇಕು ಅಂತಂದರೆ ಇದ್ಯಾವುದೋ ಒಂದು ಪ್ರಬಲವಾದ ರೋಗಾಣು ವೈರಸ್ಸು ಇರಬೇಕು ಅಂತಂದು ನಾನು ಅಂದ್ಕೊಂಡಿದ್ದೆ. ಆದರೆ ಆ ರಿಪೋರ್ಟ್ನಲ್ಲಿ ಬಂದಿದ್ದು ಒಂದು ಪ್ಯಾರಸೈಟ್, ಅಂದರೆ ಪರಾವಲಂಬಿ ಜಂತುಹುಳ ಅಂತಂದು. ಸಾಮಾನ್ಯವಾಗಿ ಈ ಜಂತುಹುಳುಗಳು ಎಲ್ಲ ಪ್ರಾಣಿ ಪಕ್ಷಿಗಳಲ್ಲೂ ಇರುತ್ತೆ, ಮನುಷ್ಯರಲ್ಲೂ ಸಹ ಇರುತ್ತೆ. ಅದಕ್ಕೆ ಈ ಸ್ಕೂಲ್ ಮಕ್ಕಳಿಗೆ ಆಗಾಗ 3 ತಿಂಗಳಿಗೆ 4 ತಿಂಗಳಿಗೆ ಈ ಆಲ್ಬೆಂಡಜೋಲ್ ಕಾಂಟೆಂಟ್ ಇರುವಂತಹ ಮಾತ್ರೆಗಳನ್ನ ಕೊಡ್ತಾ ಇರೋದು ನಿಮಗೂ ಗೊತ್ತಿರಬಹುದು. ಆದರೆ ಈ ಜಂತುಹುಳುಗಳಲ್ಲಿ ಹಲವಾರು ಪ್ರಭೇದಗಳಿರ್ತವೆ. ಎಲ್ಲ ಪ್ರಾಣಿ ಪಕ್ಷಿಗಳಲ್ಲಿ ಇದ್ದಂಗೆ ಹಲವಾರು ಪ್ರಭೇದಗಳಿರ್ತವೆ. ಇವು ಏನಾಗುತ್ತೆ ಅಂತಂದರೆ ಒಂದು ಔಷಧಿಗೆ ಸತ್ತರೆ ಇನ್ನೊಂದು ಅದೇ ಔಷಧಿಗೆ ಸಾಯೋದಿಲ್ಲ. ಈ ಥರ ಇರೋದ್ರಲ್ಲಿದ್ದ ಅದಕ್ಕೆ ವೈಜ್ಞಾನಿಕವಾಗಿ ಸಲಹೆಗಳು ಕೂಡ ಮಂದ್ಯವ್ರಿಗೆ ಏನು ಕೊಡ್ತಾರೆ ಅಂತಂದರೆ ಬೇರೆ ಬೇರೆ ರೀತಿಯ ಒಂದೊಂದು ಸತಿನೂ 3 ತಿಂಗಳಿಗೊಂದು ಸತಿ ಕೊಡಿ, 3-4 ತಿಂಗಳಿಗೊಂದು ಸತಿ, ಪ್ರತಿ ಸತಿ ಕೊಟ್ಟಾಗಲೂ ಬೇರೆ ಬೇರೆ ಕಂಪನಿದು ಅಥವಾ ಬೇರೆ ಬೇರೆ ಕಾಂಟೆಂಟ್ ಇರುವಂತಹ ಆಲ್ಬೆಂಡಜೋಲ್ ಕಾಂಟೆಂಟ್ ಇರುವಂತಹ ಬೇರೆ ಬೇರೆ ರೀತಿಯದ್ದನ್ನು ಕೊಡ್ತಾ ಇರಿ ಅಂತಂದು ಹೇಳ್ತಾ ಇರ್ತಾರೆ. ಪಾಪ ಇವರು ಹಲವಾರು ರೀತಿ ಕೊಟ್ಟಿದ್ದರು. ಆದರೆ ಯಾವುದಕ್ಕೂ ಇದು ಜಗ್ಗದಂಗೆ ಮತ್ತು ಏನು ಅನ್ನೋ ಗೊಂದಲ ಸೃಷ್ಟಿ ಮಾಡಿಬಿಟ್ಟು ಇದು ಯಾವ ಕಾಯಿಲೆನ ಜಂತುಹುಳನ ಈ ರೀತಿಯ ಗೊಂದಲ ಸೃಷ್ಟಿ ಮಾಡಿ ಇಡೀ ಮಂದೆರೆಯಲ್ಲಿ ಒಂದು ಸಾವಿನ ಸುನಾಮಿನೇ ಸೃಷ್ಟಿಯಾಗಿತ್ತು. ಕೊನೆಗೂ ಇದು ಕಳಿಸ್ಕೊಟ್ಟಾಗ ನನಗೂ ಕೂಡ ಖುಷಿ ಆಯಿತು. ಇದಕ್ಕೆ ತಕ್ಕಂತಹ ಔಷಧಿ ಅದರ ಮೇಲೆ ಪ್ರಯೋಗ ಮಾಡ್ಬೋದು ಅಂತಂದು. ಆ ರಿಪೋರ್ಟ್ನಲ್ಲಿ ಇದ್ದಂತಹ ಈ ಪ್ಯಾರಸೈಟ್ ಜಂತುಗಳು ಹೆಸರು ಏನು ಅಂತಂದರೆ ಕೋಸಿಡಿಯಾ ಓಸಿಸ್ಟ್ಸ್. ಇನ್ನೊಂದು ಸತಿ ಕೇಳಿಸ್ಕೊಳ್ಳಿ, ಕೋಸಿಡಿಯಾ ಓಸಿಸ್ಟ್ಸ್. ಇದೆಂಥದ್ದು ಆಗಲಿ ಒಟ್ಟಿನಲ್ಲಿ ಸಾವಿನ ಸುನಾಮಿನೇ ಸೃಷ್ಟಿ ಮಾಡಿತ್ತು.
ಯಾವಾಗಾದರೆ ಈ ವಾಟ್ಸಪ್ ಕಳಿಸ್ಕೊಟ್ಟಿದ್ರು ನಾನು ಅವರಿಗೆ ಫೋನ್ ಮಾಡಿದೆ. ಸರ್ ಇದೇನು ಪ್ಯಾರಾಸೈಟ ಅಂದರೆ ಹೌದಿದು ಹೇಗೆ ಬರುತ್ತೆ ಸರ್ ಅಂತಂದು ಕೇಳಿದೆ. ಇಲ್ಲಪ್ಪ ಈ ಥರ ನಿಂತಿರುವಂಥ ನೀರಿರ್ತಾವೆ ನೋಡಿ ಕೆರೆಗಳಲ್ಲಿ, ಈ ಗುಂಡಿಗಳಲ್ಲಿ, ಅಂಥ ಕಡೆ ಜೊಂಡು ಬೇರೆ ಬೆಳೆದಿರುತ್ತೆ. ಅಂಥ ನೀರು ಕುಡಿದಾಗ ಆ ನೀರಿನ ಮುಖಾಂತರ ಈ ಪ್ಯಾರಾಸೈಟ್ ಅನ್ನೋದು ದೇಹದೊಳಕ್ಕೆ ಪ್ರವೇಶ ಮಾಡಿ ಈ ಥರ ಎಲ್ಲ ತೊಂದರೆ ಮಾಡುತ್ತೆ ಅಂತಂದು ಹೇಳಿದ್ರು. ನನಗಂತೂ ಇದು ಆಶ್ಚರ್ಯನೇ. ಸಾಮಾನ್ಯವಾಗಿ ಈ ಪ್ಯಾರಾಸೈಟ್ಗಳು ಈ ಪ್ರಾಣಿನ ಅಥವಾ ಮನುಷ್ಯರಲ್ಲೇ ಇರಲಿ ಸ್ವಲ್ಪ ತಿಂದಿದ್ದು ಅಷ್ಟಾಗಿ ಮೈಗತ್ತೋದಿಲ್ಲ, ಬಡಕಲಾಗ್ತವೆ. ಕುರಿ ಮೇಕೆಗಳಲ್ಲೂ ಕೂಡ ಅಷ್ಟೇ ಆಗಲಿ ಸಾವನ್ನೇ ಸೃಷ್ಟಿ ಮಾಡ್ತವೆ. ಈ ಥರ ಸರಣಿ ಸಾವನ್ನೇ ಸೃಷ್ಟಿ ಮಾಡ್ತವೆ ಅಂತಂದು ನಾನಂತೂ ಕನಸಿನಲ್ಲೂ ಊಹಿಸಿರ್ಲಿಲ್ಲ. ಅಲ್ಲಿ ಇದು ಅದೇ ಥರ ಪ್ರಭಾವ ಬೀರಿತ್ತು. ಆಮೇಲೆ ನಾನು ಅವ್ರನ್ನ ಕೇಳಿದೆ, ಇದಕ್ಕೆ ಏನು ಸರ್ ಪರಿಹಾರ, ಈ ಜಂತು ಹುಳ ಸಾಯಬೇಕು ಅಂತಂದರೆ ಯಾವ ಔಷಧಿ ಶಿಫಾರಸು ಮಾಡ್ತೀರಂತ ಕೇಳಿದಾಗ ಅವರು ಅದೇ ವಾಟ್ಸಪ್ನಲ್ಲೇ ಹಾಕಿದ್ದೀರಿ ನೋಡಪ್ಪ, ಆ್ಯಂಪ್ರೋಲಿಯಂ ಪೌಡ್ರು ಅಂತಂದು ಅದರಲ್ಲೇ ಮೆನ್ಷನ್ ಮಾಡಿದ್ರು. ನಾವು ಓಕೆ ಏನೋ ಪರಿಹಾರಕ್ಕೆ ಒಂದು ಮಾರ್ಗ ಸಿಗ್ತಲ್ಲ ಅಂತಂದು ಈ ಆ್ಯಂಪ್ರೋಲಿಯಂ ಪೌಡ್ರ್ ಎಲ್ಲಿ ಸಿಗುತ್ತೆ ಅಂತ ನಾನು ಆ ಹುಡುಗರನ್ನ ಕರ್ಕೊಂಡೋಗಿ 17ನೇ ತಾರೀಕು ಏನೋ ನನಗೆ ಆ ರಿಪೋರ್ಟ್ ಬಂದಿದ್ದು. ಆ ಹುಡುಗರು ಕರ್ಕೊಂಡೋಗಿ ನಮ್ಮ ಲೋಕಲ್ ಹೋಬಳಿ ಹೆಡ್ ಕ್ವಾರ್ಟರ್ನಲ್ಲಿ ONS ಕೋಟೆಯಲ್ಲಿ ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲಿ ಸಿಗಲಿಲ್ಲ ಆ್ಯಂಪ್ರೋಲಿಯಂ ಪೌಡ್ರು. ಮಾರನೇ ದಿವಸ ಆ ಹುಡುಗರನ್ನ ನಾನೇ ಕರ್ಕೊಂಡು ಪಾವಗಡದಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ವಿ, ಅಲ್ಲಿ ಸಿಗಲಿಲ್ಲ. ಇನ್ನು ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲ್ ಕತೆ ಗೊತ್ತಿರೋದೇ ಅಲ್ವಾ. ಆಮೇಲೆ ಓಪನ್ ಮಾರ್ಕೆಟ್ನಲ್ಲಿ 3-4 ಕಡೆ ಸಿಕ್ಕಿದಾಗ ಒಂದು ಅಂಗಡಿಯಲ್ಲಿ ಒಂದು 4 ಪಾಕೆಟ್ ಇತ್ತು 150 ಗ್ರಾಮಂದು. ನಾನು ಅಲ್ಲಿ ಮತ್ತೆ ಫೋನ್ ಮಾಡಿದೆ ಅವರಿಗೆ, ನಾಗಭೂಷಣ ಡಾಕ್ಟ್ರಿಗೆ. ಸರ್ ಎಷ್ಟು ಬೇಕಾಗುತ್ತೆ ಅಂತಂದರೆ ಅವ್ರು ಹೇಳಿದ್ದೇನು ಅಂತಂದರೆ, ಒಂದು ದೊಡ್ಡ ಪ್ರಾಣಿ ಆಗಿಬಿಟ್ರೆ 1 ಗ್ರಾಮ್ ಹಾಕಪ್ಪ, ಚಿಕ್ಕದಾದರೆ ಅರ್ಧ ಗ್ರಾಮು, ಮೀಡಿಯಮ್ ಆದರೆ 3/4 ಗ್ರಾಮ್ ಅಂತಂದರು. ಆ ಲೆಕ್ಕದಲ್ಲಿ ಅವ್ರಿಗೂ ಸುಮಾರು ಒಂದು 300 ಪ್ರಾಣಿಗಳು ಇದ್ದವು, ಎಲ್ಲ ಚಿಕ್ಕ ಕುರಿಗಳು, ಎಲ್ಲ ಮರಿಗಳು ಎಲ್ಲ ಸೇರ್ಕೊಂಡ್ಬಿಟ್ಟು. ನಮಗೆ ಸುಮಾರು ಒಂದು ಅರ್ಧ kg ಪಾಕೆಟೇ ಬೇಕಾಗಿತ್ತು. ಏನೋ ಸದ್ಯ ಸಿಕ್ಕಿರೋದು ಇವು ತಗೊಂಬೋಣ ಅಂತಂದು 150 ಗ್ರಾಮ್ನ 4 ಪಾಕೆಟ್ಗಳು ತಗೊಂಡ್ವಿ. ಅಲ್ಲಿಗೆ 300-600 ಹೆಂಗೋ ಒಂದು 2-3 ದಿವಸಕ್ಕಾಗುತ್ತೆ, 2 ದಿವಸಕ್ಕಾಗುತ್ತೆ. ಆಮೇಲೆ ಅವ್ರಿಗೆ ಆರ್ಡ್ರು ಕೊಟ್ಟು ಬಂದ್ವಿ ಇನ್ನೂ ಬೇಕಾಗುತ್ತೆ ಅಂತಂದು. ಅವ್ರು ಹೇಳಿದ್ದೇನೆಂದರೆ, ಇದೊಂದು ಕೋರ್ಸ್ ಥರ ಉಪಯೋಗಿಸಿ, ನೀವು ನೀರಿನಲ್ಲಿ ಬೆರೆಸಿಬಿಟ್ಟು ನಾನು ಏನು ಹೇಳಿದ್ನೋ 1 ಗ್ರಾಮು ಅರ್ಧ ಗ್ರಾಮ್ ಈ ಲೆಕ್ಕದಲ್ಲಿ ನೀರಿನಲ್ಲಿ ಬೆರೆಸಿ ನಿಮ್ಮ ಐಡಿಯಾ ಪ್ರಕಾರ ಲೋಟಗಳು ಏನೋ ಸಿರಂಜನಲ್ಲೋ ಬೆರೆಸ್ಕೊಂಡ್ಬಿಟ್ಟು ಪ್ರತಿಯೊಂದು ಪ್ರಾಣಿಗೂ ಬೆಳಗಿನ ಜಾವನೇ ಕೊಡಿ ಅಂತಂದು ಹೇಳಿದ್ರು. ಜೊತೆಗೆ ಪ್ರಾಣಿಗಳು ಬಹಳ ವೀಕ್ ಆಗಿರೋದ್ರಿಂದ ಕ್ಯಾಲ್ಸಿಯಂ ಕೊರತೆ ಆಗಿರುತ್ತೆ, ಹಂಗಾಗಿ ಬೆಳಗಿನ ಜಾವ ಕ್ಯಾಲ್ಸಿಯಂ ಸಿರಪ್ ಕೊಡಿ, ಇದ್ರ ಜೊತೆಗೆ ಸಾಯಂಕಾಲ ಐರನ್ ಸಿರಪ್ ಅಂತಂದು ಅದನ್ನು ಮೆನ್ಷನ್ ಮಾಡಿದ್ರು. ಒಟ್ಟಿನಲ್ಲಿ ಅವೆಲ್ಲ ತಂದು ಈಗ ಕಂಟಿನ್ಯೂಸ್ ಆಗಿ ಆ ಪ್ರಾಣಿಗಳಿಗೆ ಕೊಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡಬಹುದು. ಪಾಪ ಇದೊಂದು ಬಡ ಕುಟುಂಬ, ಕುರಿಗಳ ಮೇಲೆ ಆಧಾರ ಪಟ್ಕೊಂಡು ಅದರಿಂದ ಬರುವಂಥ ಆದಾಯದಿಂದಲೇ ಸಂಸಾರ ನಡೆಯುತ್ತೆ. ಸುಮಾರು 3 ಜನ ಅಣ್ಣ ತಮ್ಮಂದರು, ಆಮೇಲೆ ತಾಯಿ, ಇನ್ನೂ ಬಹಳಷ್ಟು ಇವರು ಅವಲಂಬನೆ ಇರುವಂತಹ ಕುಟುಂಬ ಇದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಜನ ಇವತ್ತು ಕುರಿ ಮೇಕೆಯ ಆದಾಯದ ಅವಲಂಬನೆಯಲ್ಲಿದ್ದಾರೆ. ಈಗ ಹೊಸದಾಗಿ ಬಂದಿರುವಂಥ ಶೆಡ್ಗಳು ಹೈಟೆಕ್ ಅದು ಬಿಟ್ಟುಬಿಡಿ, ಪರಂಪರಾನುಗತವಾಗಿ ಸಾಕ್ಕೊಂಡು ಬಂದಿರತಕ್ಕಂತಹ ಈ ಕುರಿ ಮಂದೆಗಳು, ಮೇಕೆ ಮಂದೆಗಳು ಇರ್ತಾರಲ್ಲ, ಇವರಿಗೆ ಪಾಪ ಅವೇರ್ನೆಸ್ ಕಡಿಮೆ. ಇಂಥದ್ದೇನಾದರೂ ಒಂದು ಕಾಯಿಲೆನೋ ಅಥವಾ ಈ ಪ್ಯಾರಾಸೈಟ್ಗಳು ವಕ್ರಿಸ್ಕೊಂಡಾಗ ಅವ್ರಿಗೆ ಗೊತ್ತಾಗಲಿಲ್ಲ ಅಂತಂದರೆ ಬಹಳಷ್ಟು ಮರಣಗಳಾಗ್ಬಿಡ್ತವೆ. ಇಲ್ಲಂತೂ ಅಯ್ಯಪ್ಪ, ಆ ಹುಡುಗ ಹೇಳಿದ ಪ್ರಕಾರ ಈಗಾಗಲೇ ಆ ಮರಿಗಳು, ಆಮೇಲೆ ದೊಡ್ಡ ಕುರಿಗಳು ಇವೆಲ್ಲ ಸೇರಿಸ್ಬಿಟ್ರೆ 100 ಚಿಲ್ಲರೆ ಆಗುತ್ತೆ. ನನಗೊಂದು 10 ಲಕ್ಷ ಮೇಲೆ ಲಾಸ್ ಆಗಿದೆ ಅಂತಂದು ಹೇಳ್ದ ಹುಡುಗ, ಈ ಮಂದೆ ಹುಡುಗ, ಅವನು ಮ್ಯಾನೇಜ್ಮೆಂಟ್ ಕಟ್ಕೊಂಡಿರೋಂಥ ಹುಡುಗ ಲೋಕೇಶ್ ಅಂತಂದು. ನನಗೆ ಅದನ್ನು ಕೇಳಿದಾಗ ಶಾಕ್ ಆಗಿಬಿಡ್ತು. ಇನ್ನು ಇಲ್ಲಿ ನೀವು ಮಂದೆಯಲ್ಲಿ ಗಮನಿಸಿಬಿಟ್ರೆ ಒಂದೇ ಒಂದು ಸರಿಯಾಗಿರೋದಿಲ್ಲ. ಇಷ್ಟೆಚ್ಚು ಕಮ್ಮಿ 100ಕ್ಕೆ 100 ಕಾಯಿಲೆಯಿಂದ ಬಳಲ್ತಾ ಇದ್ದಾವೆ. ಒಂದು 80% ಅಂತೂ ಏನಾಗ್ಬಿಟ್ಲ, ಪೂರಾ ನಿತ್ರಣ ಆಗೋಗ್ಬಿಟ್ಟಿದ್ದಾವೆ. ಸದ್ಯಕ್ಕೆ ಈ ಪೌಡ್ರ್ ಕೆಲಸ ಮಾಡಿದ್ರೆ ಸಾಕು. 2 ದಿವಸ ಕೊಟ್ಟಿದೆ. ಸ್ವಲ್ಪ ಈ ಗಡ್ಡದ ಬಾವುಗಳಂದೆಲ್ಲ ಅವೆಲ್ಲ ನಿಂತಿರೋದು ಕಾಣಿಸ್ತಾ ಇದೆ ಅಂತಂದು ಅವರಾಗಲೇ ಖುಷಿಪಟ್ಟರು. ಯಾಕೆ ಅಂತಂದರೆ ದಿನ ಬೆಳಿಗ್ಗೆ ಸಾಯಂಕಾಲ ಕೊಡೋವಾಗಲೆಲ್ಲ ನಾನು ಅಲ್ಲಿಗೆ ಹೋಗಿ ಅವ್ರಿಗೆ ಸ್ವಲ್ಪ ಗೈಡೆನ್ಸಿಗೆ ಕೊಡ್ತಾ ಇರ್ತೀನಿ. ಅವ್ರಿಗಿಂತ ಶ್ರದ್ಧೆ ನನಗಿದೆ. ಏನೋ ನಮ್ಮಿಂದ ಏನು ಒಂದು ಸಲಹೆ ಸಹಕಾರ ಪಟ್ಟಿರೋದ್ರಲ್ಲಿದ್ದ
ಅವ್ರಿಗೆ ಆ ಕುರಿ ಮಂದೆ ಉಳ್ಕೊಂಡು ಬಿಟ್ಟರೆ ನಾವು ಒಂದು ದೊಡ್ಡ ಉಪಕಾರ ಮಾಡ್ದಂಗೆ ಆಗುತ್ತೆ. ಒಂದು ಸಣ್ಣ ಸಲಹೆಯಿಂದ ದೊಡ್ಡ ಉಪಕಾರ ಮಾಡ್ದಂಗೆ ಆಗುತ್ತೆ. ಆ ಉಪಕಾರ ಭಾವ ಕೊಡೋವಂಥ ಸಂತೋಷ ಬೇರೆ ಯಾವುದೂ ಕೊಡೋದಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ವಿಡಿಯೋ ನೋಡ್ತಿರೋಂಥ ನೀವೇ ಆಗಲಿ ಯಾರಿಗಾದರೂ ಈ ಥರ ಆಗಿಬಿಟ್ಟಿದ್ರೆಗಿನ ಅವ್ರಿಗೆ ಈ ಥರ ಸಲಹೆ ಕೊಡೋದಕ್ಕೆ ಅನುಕೂಲ ಆಗುತ್ತೆ ಅಂತಂದೇಳಿ. ಇದು ಕೂಡ ನನಗೆ, ನಾನೇನು ವೈದ್ಯನ ಇಲ್ಲೆಲ್ಲ ಹುಡ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಏನೂ ಇಲ್ಲ. ನಮ್ಮ ಊರಲ್ಲೇ ಒಂದು ಮಂದೆ ಇದು. ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಆ ಹುಡುಗರು ಯಾವಾಗಲೂ ಮಾತಾಡಿಸ್ತಾ ಇರ್ತಾರೆ ನನ್ನ. ಒಂದು ಸತಿ ಏನೋ ಈ ಮಂದೆ ಎಲ್ಲ ತುಂಬ ಬಡಕಲಾಯಿತು, ಮೇವು ಕಡಿಮೆನ ಹೆಂಗೆ, ಮಂದೆ ಕೂಡ ಕಡಿಮೆ ಆಗಿದೆ ಅಂದಾಗ ಆ ಹುಡುಗರು ಈಗೆಲ್ಲ ಹೇಳಿದ್ರು, ಅದು ಏನೋ ಕಾಯಿಲೆಯಿಂದ ಈಗಾಗಲೇ ಇಷ್ಟು ಸತ್ತೋಗಿದ್ದಾವೆ, ಹಿಂಗೆಲ್ಲ ಆಗಿಬಿಟ್ಟಿದೆ, ಏನು ಔಷಧಿ ಕೊಟ್ಟರು ಕೂಡ ಇದು ಆಗ್ತಾ ಇಲ್ಲ, ನಮಗೆ ಸಾಕಾಗಿಬಿಟ್ಟಿದೆ, ಎಲ್ಲ ನಾಳಾಗೋಗ್ಲಿ ಅನ್ನೋ ಮಟ್ಟದಲ್ಲಿ ಹೇಳಿಬಿಟ್ರು. ಆಗ ನಾನು ತಕ್ಷಣ ನನ್ನ ಪರಿಚಯದ ಈ ಡಾಕ್ಟರ್ ನಾಗಭೂಷಣ ಅಂತಂದು ಏನಿದ್ದಾರೆ ವೈದ್ಯಾಧಿಕಾರಿಗಳು, ಬಹಳ ಒಳ್ಳೆ ಅವರು ಸಹಕಾರ ಮನೋಭಾವದವರು, ನನಗೆ ಚೆನ್ನಾಗಿ ಪರಿಚಯ. ಅವ್ರಿಗೆ ಫೋನ್ ಮುಖಾಂತರ ಕೇಳಿದಾಗ ಅವರು ಪಾವಗಡದಲ್ಲಿ ಇಲ್ಲಪ್ಪ ಲ್ಯಾಬೊರೇಟ್ರಿ ಅನುಕೂಲನು, ನೀವು ಸಿರಕ್ ತಗೊಂಡೋಗ್ಬಿಟ್ಟು ಅಲ್ಲಿ ಸರಿಯಾದ ಡಯಾಗ್ನೋಸ್ಟಿಕ್ ಮಾಡಿದಾಗ ಮಾತ್ರ ಅದು ಏನಂತ ಗೊತ್ತಾಗುತ್ತೆ, ಆಗ ಮಾತ್ರ ಅದಕ್ಕೆ ಸೂಕ್ತವಾದಂಥ ಟ್ರೀಟ್ಮೆಂಟ್ ಕೊಡ್ಬೋದು. ಅಲ್ಲೊಬ್ಬ ಮೇಡಮ್ನವ್ರು ಇದ್ದಾರೆ, ಅವರು ಚೆನ್ನಾಗಿ ನೋಡ್ತಾರೆ. ಈಗೆಲ್ಲ ಹೇಳಿದಾಗ ತಕ್ಷಣ ಆ ಹುಡುಗರಿಗೆ ನಾನು ಆ ಮಂದಿಗೆ ಹೋಗ್ಬಿಟ್ಟು ಮಾರನೇ ದಿವಸನೇ ನಾನು ಈಗೆಲ್ಲ ಏನು ಹೇಳ್ತಾ ಇದ್ದೀನಿ ಅದೆಲ್ಲ ಏರ್ಪಾಟ್ ಮಾಡಿಬಿಟ್ಟೆ. ಇರಲಿ, 2 ದಿವಸಕ್ಕೆ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ ಅಂದರೆ ಮುಂದೆ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ಬೋದು, ಆ ಮಂದೆ ಉಳಿಬೋದು. ಪಾಪ ಎಲ್ಲ ಕಳ್ಕೊಳ್ತಿದ್ರೋ ಹೆಂಗೋ ನೋಡೋಣ. ಇದೇನಾದರೂ ಪರಿಣಾಮಕಾರಿಯಾಗಿ ಮಾಡಿಬಿಟ್ರೆ ಇನ್ನೊಂದು 2-3 ದಿವಸ ಟ್ರೀಟ್ಮೆಂಟ್ ಕೊಟ್ಟಾಗ ಗೊತ್ತಾಗುತ್ತೆ. ಆಗ ಇದು ಎಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತು ಮತ್ತು ಇರೋ ಈ ಜಂತುಗಳನ್ನ ನಾಶ ಮಾಡ್ತು ಅನ್ನೋದನ್ನೆಲ್ಲ ನಿಮಗೆ ತಿಳಿಸ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಓಕೆ.